ಎಲ್ಲ ಸೈಡಿ ಬರ್ರಿ ಒಂಚೂರು ಬರ್ತಾ ಇರ್ತಾರೆ ನಾವು ಜಾಗ ಬಿಡ್ತೀವಿ. ಹಿಂದೆ ಬಾ ಹಿಂದೆ ಬರ ಹಿಂದೆ ಬಾ ಸ್ವಲ್ಪ ಹಿಂದೆ ಬಾ. ಪ್ರೇಮ ಎಲ್ಲರೂ ಯಾರಿಗೂ ಸಿಗಲ್ಲ ಒಳಗಡೆ. ಯಾರು ಇಂತ ಮಗ ಇದು ತಕ್ಕ ಪ್ರೇಮಿ ಬರುತ್ತೆ ಹಿಂದೆ ಬರೋ ಚಿನ್ನ. ಅಪ್ಪ ಹಿಂದೆ ಬರೋ ಹದಿನೈದು ಸ್ವಲ್ಪ ಹಿಂದೆ ಎಲ್ಲಿ ನಾವು ಮುಂದೆ ಬರ್ತಿದ್ದೆ ನೋಡಲ್ಲಿ. ತಮ್ಮನ ಹೇಳ್ತಿ ತಮ್ಮನ ಮಗ ಸರ್ ತೀರ್ಕೊಂಡಿರೋದು ಇವರು. ಅವ್ರಿಗೆ ಅಂಗಲೇ ಕರೀತಲ್ಲ ತಮ್ಮನ ಮಗಳೇ ಸರ್, ಅವರೇ ಸಾಕ್ತಾ ಇರೋದು ಈಗ ಅರ್ಪಿತ ಅವ್ರಿಗೆ. ಯಾರು ಬಿಡೋದು ನಮ್ಮ ಮನೆಯವರು ನಮ್ಮ ಮಗಳು ಯಾರು ಮಾತಾಡಬೇಡ ಕೋರ್ಸಲ್ಲಿ ಇದಲ್ಲ. ಇವ್ರ ಮಗನೇ ತೀರ್ಕೊಂಡು ಮಗ ಮಗಳು 2 ಜನ ಮೊಮ್ಮಕ್ಕಳು. ಅವ್ರ ಕಷ್ಟ ಹೋಗತ್ತೆ ಮುಂದೆ ಹೋಗ್ಬಿಡತ್ತೆ. ಓಪನ್ ಮಾಡ್ರೆ ಅಧ್ಯಕ್ಷರೇ ಆ ಕಡೆ ಬರ್ರಿ. ಅಧ್ಯಕ್ಷರೇ ಆ ಕಡೆ ಬರ್ರಿ. ಮಂಜಣ್ಣ ಅವ್ರಿಗೆ ಆ ಕಡೆ ಕರ್ಸ್ಕೊಡ್ರಿ. ಕ್ಯಾಮ್ರಾ ಎಲ್ಲ ಈ ಸೈಡ್ ಇದೆ, ಅವ್ರಿಗೆ ಆ ಕಡೆ ಹಿಂದೆ ಗುರು ನೀನು ಮುಂದೆ ತಗೊಂಡೋಕ್ಕೆ ಆಮೇಲೆ ಧನ್ಯವಾದಗಳು. ಸ್ವಲ್ಪ ಚೆಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ಥರ ಒಂದು ದುರ್ಘಟನೆಯನ್ನು ನಾನು ನೋಡಿದಾಗಿಂದ ಇಲ್ಲಿಗೆ ಬರೋ ಧೈರ್ಯ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಯಿತು. ಎಷ್ಟೊಂದು ಜನ 13 ಜನ ಒಂದು ಫ್ಯಾಮಿಲಿಲಿ ಇರಬೇಕಾದ್ರೆ ಸಡನ್ನಾಗಿ 1 ನಿಮಿಷದಲ್ಲಿ ಇಲ್ಲ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ದೇವರೇ ಕೊಟ್ಟಿರಬೇಕು ಅವ್ರಿಗೆ ಅಂತ ನಾನು ಅಂದ್ಕೊತೀನಿ. ಆಮೇಲೆ ಅವರಿಗೆ ಆಗಿರೋ ಲಾಸ್ನ ನಾವು ಯಾರೂ ತುಂಬಕ್ಕಂತೂ ಆಗಲ್ಲ, ಬಟ್ ಆದರೆ ಅವ್ರ ನೆರವಿಗೆ ಬರೋಕ್ಕೆ ನಮಗೊಂದು ಅವಕಾಶ ಇದೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಅದರಿಂದ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ. ಈ ಊರಿನ ಮುಖಂಡರು ಯಾರ್ಯಾರಿದ್ದಾರೆ ಅವ್ರಿಗೂ ಇವಾಗ ಹೇಳ್ತೀವಿ, ಅವ್ರಿಗೂ ವಿಷಯ ತಿಳಿಸ್ಬಿಟ್ಟು ಹತ್ತಿರದಲ್ಲೇ ಅಣ್ಣ ಇರೋದ್ರಿಂದ ಮತ್ತು ಎಲ್ಲ ವಿಷಯನೂ ನಮ್ಮ ಪಕ್ಷದ ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷರು ಅದನ್ನು ಅವರು ಫಾಲೋಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಇದಕ್ಕೆ ಮತ್ತೆ ಏನಾಗಬೇಕು ಅದನ್ನೆಲ್ಲ ಇದರಿಂದ ನಮ್ಮ ಕೈಲಾದಷ್ಟು ನಾನು ಮತ್ತು ಶಿವರಾಜ್ ಕುಮಾರ್ ಅವರು ಮತ್ತು ನನ್ನ ತಮ್ಮ ಮಧು ಬಂಗಾರಪ್ಪ
ಆಮೇಲೆ ಸಂಗಮೇಶ್ವರ್ ಅವರು ನಾವೆಲ್ಲ ಒಟ್ಟಿಗೆ ನಿಂತು ಇದಕ್ಕೇನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ನಾನು ಪ್ರಸನ್ನ ಕುಮಾರ್ ಅವ್ರಿಗೆ ಇಷ್ಟೇ ಹೇಳೋದು, ಯಾವಾಗ ಸದಾ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ ಅವ್ರಿಗೇನು ಮಾಡಬೇಕು ಅದನ್ನು ತಿಳಿಸಿ ಅದನ್ನು ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮಾನಸ ಅನ್ನೋ ಒಂದು ಹೆಣ್ಮಗು ಇದರಲ್ಲಿ ಹೋಗ್ಬಿಡ್ತು. ಅದರಲ್ಲಿ ಅವರು ಅತ್ಲೀಟ್ ಅವ್ರು ನ್ಯಾಷನಲ್ ಲೆವೆಲ್ ಅತ್ಲೀಟ್ ಕೂಡ ಆಗಿದ್ದರು. IASಗೆ ಇವಾಗ ಓದ್ತಾಯಿದ್ರು. ತುಂಬ ದೊಡ್ಡ ಲಾಸ್ ಅದು. ಎಲ್ಲ ಕಡೆಯೂ ಎಲ್ಲರದ್ದು ಲಾಸ್ ಇಲ್ಲ. ಅಲ್ಲಿ ಇಬ್ಬರು ಮಕ್ಕಳು ತಾಯಿನ ಕಳ್ಕೊಂಡಿದ್ದಾರೆ, ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ. ಸೊ ನಾವೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಅವ್ರಿಗೆ ಇಷ್ಟೊಂದು ಮಾಡಿ ಅವ್ರ ಜೊತೆಗೆ ನಾನು ಶಿವರಾಜ್ ಕುಮಾರ್, ನಮ್ಮ ಪಕ್ಷದವ್ರು ಯಾರೇ ಆಗಲಿ ಎಲ್ಲರೂ ನಾವು ಜೊತೆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿದ್ದು ಆ ಕುಟುಂಬಕ್ಕೆ ನೀವೆಲ್ಲ ತುಂಬ ನೆರವಾಗಿದ್ದೀರಿ, ಪ್ಲಸ್ ಧೈರ್ಯನೂ ತುಂಬಿದ್ದೀರಿ. ಇವತ್ತು ಅವರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಇರಲಿ, ನಿಮ್ಮ ನೆರವು ಸದಾ ಇರಲಿ, ಒಬ್ರಿಗೊಬ್ರು ಆಗಿ ಬರಬೇಕು ಕಷ್ಟದಲ್ಲಿ ಅನ್ನೋದನ್ನು MIT ಗ್ರಾಮದವರು ತೋರಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ಕಂಟಿನ್ಯೂ ಮಾಡಿ, ಇದನ್ನು ನಿಮ್ಗಳ ಜೊತೆಗೆ ನಾವು ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಸ್ವಲ್ಪ ಬೇಜಾರಾಗುತ್ತೆ. ಈ ಇನ್ಸಿಡೆಂಟ್ ಕೇಳಿದಾಗಿಂದ ಏನಾಗುತ್ತೆ ಅಂದರೆ, ಸಹಾಯ ಮಾಡೋದು ತುಂಬ ಈಸಿ, ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಸಮಾಧಾನ ಹೆಂಗೆ ಮಾಡೋದು ಅದೊಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ನಿಜವಾಗ್ಲೂ ನೀವೆಲ್ಲ ಗ್ರಾಮಸ್ಥರು ನೀವು ಅವ್ರ ಜೊತೆಲಿ ಇರೋದೇ ಭಾಳ ಖುಷಿಯಾದ ವಿಷಯ ನಮಗೆ ಅದು. ಯಾಕಂದರೆ ದುಡ್ಡು ಕೊಡ್ಬೋದು, ನಾಳೆ ಇವತ್ತು ನಾಳೆ ಒಂದು ಎಷ್ಟು ವರ್ಷ ಆಗುತ್ತೋ ಅಷ್ಟು ಕೊಟ್ಕೊಂಡು ನಾವು ಕಾಪಾಡ್ಕೋಬೋದು. ಬಟ್ ಆ ಲಾಸ್ ಇದೆಯಲ್ಲ ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ. ಆ ಕಾಡಕ್ಕೆ ಏನು ಕಾಡುತ್ತೋ ಅದು ಆದಷ್ಟು ಅವ್ರಿಗೆ ಕಮ್ಮಿ ಆಗಲಿ, ಆ ದೇವರ ಶಕ್ತಿ ಕೊಡಲಿ ಅಂತ ಒಂದೇ ಕೇಳ್ಕೊಳಕ್ಕಾಗೋದು ಅವ್ರಿಗೆ ಇನ್ನೇನು ಕೇಳ್ಕೊಳಕ್ಕಾಗಲ್ಲ. ಭಾಳ ಬೇಜಾರಾಯ್ತು ಬಂದು ನೋಡಿದಾಗ. ನಿಜವಾಗ್ ನಮಗೆ ಐ ಡೋಂಟ್ ನೋ ವಾಟ್ ಟು ಸೇ. ನಿಜವಾಗ್ ಭಾಳ ದುಃಖ ಆಯಿತು. ಆ ಮಕ್ಕಳು ನೋಡಿದ್ರೆ ಎಜುಕೇಷನ್, ಆ ಮಕ್ಕಳು ತಾಯಿ ಕಳ್ಕೊಂಡಿದ್ದಾರೆ. ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು. ಅದೇನು ಮಾತಾಡ್ಕೊಂಡು ಹೋದ್ರ ಅದೇನು ಒಂದೇ ಗೊತ್ತಾಗ್ತಾನೆ ಇಲ್ಲ. ಆಗಬಾರ್ದಾಗಿತ್ತು. ಬಟ್ ಆದರೂ ದೇವರು ಶಕ್ತಿ ಕೊಡಲಿ ಮಕ್ಕಳಿಗೆ. ಒಂದು ಸ್ಪೆಷಲ್ ಚೈಲ್ಡ್ ಇದೆ, ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಷನ್ ಇದೆ. ಏನು ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದ್ದೀವಿ ಅಷ್ಟೇ ಹೊರತು ಏನು ಅದರಿಂದ ಅವರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ. ಬಟ್ ಇದೊಂದು ಶಕ್ತಿ. ಇವಾಗ ಆ ಮಕ್ಕಳು ಇಬ್ಬರು ಚೆನ್ನಾಗಿದ್ದಾರೆ, ಅವ್ರು ನಾಳೆ ದಿನ IAS ಆಫೀಸರ್ ಆಗ್ಬೋದು, ಯಾರು ಗೊತ್ತು, ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು. ಆ ದೇವರ ಶಕ್ತಿ ಕೊಡಲಿ. ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು, ಅದೇ ಪವರ್ ಅವ್ರಿಗೆ ಬರ್ಬೋದೇನೋ, ಅವರು ಅಥ್ಲೀಟ್ ಆಗ್ಬೋದೇನೋ. ಆ ದೇವರ ಪವರ್ ಕೊಡಲಿ, ಆಶೀರ್ವಾದ ಮಾಡಲಿ ಅವ್ರಿಗೆ. ನಾವು ಜೊತೆ ಇರ್ತೀವಿ ಅಂತ ಹೇಳಿ. ಏನು ಮಾತಾಡಿದ್ರೆ ಅದನ್ನ ಹೇಳ್ರಿ ಅಷ್ಟೇ. ಏನಿಲ್ಲ, ಎಲ್ಲದಕ್ಕೂ ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟಿದ್ದಾರೆ. ಯಾವುದೇ ಒಂದಾದ್ರೂ ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ಕೆಲಸದ ಬಗ್ಗೆ ಕೇಳಿದ್ದಕ್ಕೆ ಇಲ್ಲ ನಾನು ಮಾತಾಡ್ತೀನಿ, ಕೊಡಿಸ್ತೀನಿ, ಅದೇ ನನಗೆಲ್ಲ ಕೆಲಸ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಧೈರ್ಯ ಹೇಳಿ ನಾನು ಇದ್ದೀನಿ ಅಂತಲೂ ಧೈರ್ಯ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಒಂದಕ್ಕಾದ್ರೂ ನನ್ನ ಹತ್ರ ನಾನು ಮಾತಾಡಿ ಅಂತ ಹೇಳಿದ್ದಾರೆ. ಅವ್ರು ನನಗೆ ನಂಬರ್ ಕೊಟ್ಟಿದ್ದಾರೆ, ಅವರ ಪರ್ಸ್ನಲ್ ನಂಬರ್ ಕೊಟ್ಟು ಹೋಗಿದ್ದಾರೆ. ಮಾತಾಡ್ತೀನಿ ನನಗೆ ಫೋನ್ ಮಾಡಿ ಏನೇ ಒಂದಕ್ಕಾದ್ರೂ ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ನನಗೆ ಕೆಲಸದ ಬಗ್ಗೆ ಕೇಳಿದೆ, ಅದಕ್ಕೆ ಇಲ್ಲ ನಾನು ಕೊಡಿಸ್ತೀನಿ ಅಂತಲೂ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಈಗ ಕುಟುಂಬಕ್ಕೆ ಕೊಟ್ಟಂಥ ನೆರವುಗಳು ಸಾಕು ಅನ್ಸುತ್ತೆ. ಅಂದರೆ ಎಷ್ಟೇ ವರ್ಷಗಳು ಕೊಟ್ಟರು ಸಾಕಾಗಲ್ಲ. ಬಟ್ ಆದರೆ ಜೀವನ ನಿರ್ವಹಣೆಗಾಗಿರ್ಬೋದು ಆಗಿರೋಂಥ ಇದಕ್ಕೆ ಸಾಕಾಗಲ್ಲ. ಆದರೂ ನಮ್ಮ ಜೀವನ ನಡೆಸ್ಕೋಬೇಕು ಅಂದರೆ ನಮಗೊಂದು ಕೆಲಸ ಬೇಕಲ್ವ, ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜೀವನ ಮುಂದೆ ನಡಿಬೇಕು ಅಂದರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ನಾನೇ ಮಾತಾಡಿ ಕೊಡಿಸ್ತೀನಿ ಅಂತಲೂ ಹೇಳಿದ್ದಾರೆ. ಉಳಿದ ಕುಟುಂಬಗಳಿಗೆಲ್ಲ ನೆರವು ಯಾವ ಥರ ಸಿಕ್ಕಿದೆಯಮ್ಮ? ಯಾಕಂದರೆ ನಾನಿರೋ ತಾಯಿ ಮನೆಯಲ್ಲ, ಬಾಣ್ತಿ ನಾನಿರೋ ತಾಯಿ ಮನೆ. ಹಾಗಾಗಿ ನಾನು ಇವಾಗ ಬಂದಿರೋ ಇದನ್ನು ಮಾಡೋಕ್ಕೋಸ್ಕರ ಉದ್ಯೋಗ ಬೇಕು ನನಗೆ ಬೇಕು. ನನಗೆ ಇನ್ನು 3 ತಿಂಗಳು ಪಾಪು ಇರೋದು. ನನ್ನ ಮಗನ ಬೆಳೆಸಬೇಕು, ಒಂದು ಓದಿಸ್ಬೇಕು ಅಂದರೆ ನನಗೊಂದು ಕೆಲಸ ಬೇಕೇ ಬೇಕು. ನನಗೆ ಆಧಾರ ಇದ್ದಿದ್ದು ನನ್ನ ಗಂಡ ಒಂದೇ, ಅವರು ಇಲ್ಲ ಇವಾಗ. ಅದಕ್ಕೋಸ್ಕರ ನನಗೆ ಕೆಲಸ ಬೇಕೇ ಸರ್.
ಆ ಭರವಸೆ ಡಿ ಶಿವರಾಜ್ಕುಮಾರ್ ಅವರು ಹಾಂ ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಎಲ್ಲ ಬಂದವರೆಲ್ಲನೂ ಕೊಟ್ಟಿದ್ದಾರೆ. ನನಗೆ ಅದೇ ನಾನು ಹೇಳಿದೆ, ನನ್ನ ಮಗನ ಬೆಳೆಸ್ಬೇಕು ಅಂದರೆ ನನಗೊಂದು ಕೆಲಸ ಕೊಡಲೇಬೇಕು. ನಾನು ಫಸ್ಟ್ ವಿಷಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಂ ಹೇಳಿದ್ದಾರೆ, ಅವ್ರೂ ಹೇಳಿದ್ದಾರೆ ಕೊಡಿಸ್ತೀನಿ ಅಂತ. ನಾನು ನನ್ನ ಗಂಡನ ಕೆಲಸನ ನನಗೆ ಕೊಡಿಸಿ ಅಂತ ನಾನು ಕೇಳ್ತೀನಿ. ನೀರು ಗಂಟೆ ಕೆಲಸ ಮಾಡ್ತಾಯಿದ್ದೆ. ಸರಿ ಮಾಡಿದ್ರೆ ಸರಿ ಅಮ್ಮ. ರೇಣುಕಾ. ಸರಿ ಅಮ್ಮ, ಥ್ಯಾಂಕ್ ಯು.